ಸೊ ಮಮತಾ ಅವರು has put a lot of love into ಬೆಂಗಳೂರು ಗಣೇಶ ಉತ್ಸವ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ ಮಮತಾ ಅವರೇ? ಕರೆಕ್ಟ್ ಮ್ಯಾಮ್. ಎಷ್ಟು ವರ್ಷಗಳಿಂದ ಮಮತಾ ಅವರೇ ನಿಮ್ಮ ಒಂದು ಒಡನಾಟ ವಿತ್ ಬಿಜಿಯು? 16 ವರ್ಷದಿಂದ ಮೇಡಮ್. ಸೊ ಹೇಗೆ 14 ವರ್ಷಗಳಲ್ಲಿ ನಿಮ್ಮ ಅನುಭವ ಬಿಜಿಯು ಅಂತ ಹೇಳಿದ್ರೆ ನಿಮ್ಗೆ ಮೊದಲು ಬರುವ ಪದ ಏನು? ನಿಮ್ ತಲೆಯಲ್ಲಿ ಬರುವ ಪದ? ದೇವಲೋಕ. ದೇವಲೋಕ ಅಂತ ಹೇಳಿದ್ರೆ ನಾವು ಊಹೆನೆ ಮಾಡ್ಕೊಳಕ್ ಆಗದೆ ಇರೋ ಒಂದು ಲೋಕ. ಹೌದು. ನಿಮ್ಮ ಒಂದು ಶ್ರಮನ ನೋಡಿ, ನೀವುಗಳು ಮಾಡಿರುವ ಕೆಲಸಗಳನ್ನು ನೋಡಿ ನಿಮಗೆ ಡೆಡಿಕೇಟ್ ಮಾಡಿದಾರಲ್ಲ, ಹೆಂಗ್ ಅನಿಸ್ತಾ ಇದೆ? ಸೋ ಹ್ಯಾಪಿ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮನ್ನ ಒಂದು ರೆಕಗ್ನೈಸ್ ಮಾಡಿ ವುಮೆನ್ಸ್ಗೆ ಅಂತಾನೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ನಮ್ಮ ಬಿಜಿಯುಲ್ ನಾವೆಲ್ಲ ವುಮೆನ್ಸ್ ಏನಿದೀವಿ ಎಲ್ಲರಿಗೂ ಒಂದೊಂದು ದಿನ ಡೆಡಿಕೇಟ್ ಮಾಡಿ ನಮ್ಗೆ ಇನ್ನೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಕರೆಕ್ಟ್. ವಿ ಆರ್ ನಾರ್ಮಲ್. ನಾವು ಯಾರಿಗೂ ಏನು ಗೊತ್ತಿರಲ್ಲ. ಸಾವಿರಾರು ಲಕ್ಷಾನ್ ಕೋಟ್ಯಾಂತರ ಜನ ಇದ್ದಾರೆ. ಅದ್ರಲ್ಲಿ ಇವಾಗ ನಮಗ್ ರೆಕಗ್ನೈಸೇಷನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಖುಷಿ ಆಗೋದಿಲ್ವಾ? ಸೊ ವೈಯಕ್ತಿಕವಾಗಿ ನೀವ್ ಏನನ್ನ ಅನುಭವಿಸ್ತೀರಾ ಅಂತ ಅಂದ್ಕೊಂಡಿದ್ದೀರಾ? ಅದು ಭಕ್ತಿ ಭಾವನೆ ಮೂಡ್ತಿದೆ. ಅಫ್ಕೋರ್ಸ್ ಮ್ಯಾಮ್. ಇದು ನಮ್ಮ ಕನಸಲ್ಲೂ ಕಂಡ್ಕೊಂಡಿರ್ಲಿಲ್ಲ ನಾವು ಈ ತರ 700 ಜನ ಆರ್ಟಿಸ್ಟ್ನ ನಾವು ಮೀಟ್ ಮಾಡ್ತೀವಿ ಅನ್ನೋದು. ಸೊ ಇದೊಂಥರ ನಾವು ಲಕ್ಕಿ ಪೀಪಲ್. ನಮಗೊಂದು ನಂಬಿಕೆ ಬರುತ್ತೆ, ಎಸ್ ನಾನು ನನ್ನ ಜೀವನದಲ್ಲಿ ಮಾಡಬಹುದಾಗಿದೆ, ಸಾಧನೆ ಮಾಡ್ತೀನಿ ಅಂತ. ಸೊ ಆ ರೀತಿಯ ಒಂದು ಇನ್ಸ್ಪಿರೇಷನ್ ಸಿಗ್ತಾ ಇದೆ ನಿಮ್ಗೆ? 100% ಮೇಡಮ್. ಯಾಕಂದ್ರೆ ಇಲ್ಲಿ ನಮ್ಗೆ ಆಗಲ್ಲ ಅನ್ನೋದು ಪದನೇ ಬರಬಾರ್ದು ಇಲ್ಲಿ ನಮ್ಗೆ. ಸತ್ಯ. ಮಾಡ್ತೀವಿ ಹಾಗೆ ಆಗತ್ತೆ. ಕರೆಕ್ಟ್. ಸೊ ನನ್ನ ಪರ್ಸನಲ್ ಜೀವನದಲ್ಲೂ ಅದೇ ರೀತಿ ಅಳವಡಿಸ್ಕೊಂಡು ಇದನ್ನ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಏನು ನೀವ್ ಯಾವ ಟೀಮ್ ಅನ್ನ ನಡೆಸ್ತಾ ಇದ್ದೀರಾ? ಇನ್ಫ್ರಾಸ್ಟ್ರಕ್ಚರ್ ಮ್ಯಾಮ್. ನಿಮ್ಮ ಕೆಳಗೆ ಇವಾಗ ನಿಮ್ಮ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಪಾಲಿಸುವವರು, ನಿಮಗೆ ಸಾಥನ್ನು ನೀಡುವವರು ಹೆಣ್ಮಕ್ಳೆ. ಲೀಡರ್ ಆಗಿ ನಾನಿದ್ದೀನಿ, ನನ್ನ ಜೊತೆ ಮೇಲ್ಸು ಇದ್ದಾರೆ. ಬಹಳಷ್ಟು ಗಂಡಸರು ಸಾಥ್ ನೀಡ್ತಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಅವ್ರಿಗೆ ಬೇಕೇ ಬೇಕು. ಕರೆಕ್ಟ್. ಸೊ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸೀಟಿಂಗು, ಕ್ಲೀನಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ನಮ್ಗೆ ಪೆಂಡಾಲಿಂದ ಹಿಡಿದು ಏನೇನು ಬರುತ್ತೆ ಪ್ರತಿಯೊಂದು ನಾವು ಟೇಕ್ ಕೇರ್ ಮಾಡ್ಬೇಕಾಗತ್ತೆ. ಸೊ ಇಂತ ಎಷ್ಟು ಟೀಮ್ಸ್ ಗಳಿದೆ ಮಮತಾ ಅವರೇ? ಸುಮಾರು 10 ಟೀಮ್ಸ್ ಇದೆ ಮ್ಯಾಮ್. ವಾವ್, 10 ಟೀಮ್ಗಳು. ಪ್ರತಿಯೊಬ್ರು ನೀವು ಒಂದೊಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿನ ತಗೊಂಡು ಅದನ್ನ ವಹಿಸ್ತಾ ಇದ್ದೀರಾ. ಸೊ ಕರೀರಿ ಮಹಾಜನಗಳೇ, ಬನ್ನಿ ವೀಕ್ಷಿಸಿ, ಯೂಟ್ಯೂಬ್ ಅಲ್ಲಿ ನೋಡಿ ಅಂತ ದಯವಿಟ್ಟು ನೀವು ಕರೀರಿ. ವೀಕ್ಷಕರೇ ದಯವಿಟ್ಟು ಈ ಸಲ ನಮ್ದು 62ನೇ ವರ್ಷದ ಉತ್ಸವ ನಡೀತಾ ಇದೆ. ನಾವು ಸ್ಪೆಷಲ್ ಆಗಿ ಈ ಸಲ ವುಮೆನ್ಸ್ಗೆನೆ ನಾವು ಡೆಡಿಕೇಟ್ ಮಾಡ್ತಾ ಇದೀವಿ. ಸುಮಾರು 700 ಜನ ಆರ್ಟಿಸ್ಟ್ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದ 7:30 ಶುರು ಆದರೆ ಪ್ರೋಗ್ರಾಮ್ ರಾತ್ರಿ 10 ಗಂಟೆವರೆಗೂ ಕಂಟಿನ್ಯೂ ಆಗಿ ಪ್ರೋಗ್ರಾಮ್ ಇರುತ್ತೆ. ಸೊ ಬಂದು ಗಣೇಶನ ದರ್ಶನ ಮಾಡಿ ನೀವು ಪ್ರೋಗ್ರಾಮ್ ನೋಡಿ ಪ್ರಸಾದ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊಂತೀವಿ. ಹೆಚ್ಚು ಹೆಣ್ಮಕ್ಳು ಬರಬೇಕಾಗಿದೆ. ಬಸ್ ಫೆಸಿಲಿಟಿ ಇಸ್ ಕಂಪ್ಲೀಟ್ಲಿ ಫ್ರೀ ಫಾರ್ ಅಸ್.